ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಿ ಎ ಫೈನಲ್ ಇಯರ್ನ NEP ಹಿಸ್ಟ್ರಿ DSC 12ನ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ. ಇದು ಪಾರ್ಟ್ 6. ಇದರಲ್ಲಿ ಏನಿದೆ ಅಂತ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಪ್ರಾದೇಶಿಕತೆ ಮತ್ತು ಪ್ರಾದೇಶಿಕ ಅಸಮಾನತೆ ಕುರಿತು ತಿಳಿಸಬೇಕಾದಾಗ ಪ್ರಾದೇಶಿಕತೆ ಎಂದರೆ ಅಂತ ನೋಡ್ಕೊತ ಹೋಗೋಣ. ಪ್ರಾದೇಶಿಕತೆ ಅಂದರೆ ದೇಶದ ಯಾವುದೇ ನಿರ್ದಿಷ್ಟ ಭಾಗದ ಜನರು ತಮ್ಮ ಪ್ರದೇಶದ ಭಾಷೆ, ಸಂಸ್ಕೃತಿ, ಆರ್ಥಿಕ ಹಿತಸಾಧನಗಳಿಗೆ ಹೆಚ್ಚು ಆದ್ಯತೆ ನೀಡುವುದು. ಅಂದ್ರೆ ಪ್ರಾದೇಶಿಕವಾಗಿ ಅಲ್ಲಿನ ಜನರು ಏನಿದಾರಲ್ಲ ಅವರ ಭಾಗ ಅಂದ್ರೆ ಅವ್ರ ಭೌಗೋಳಿಕ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿನ ಭಾಷೆ ಆಗಿರ್ಬೋದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆರ್ಥಿಕತೆ ಅದಕ್ಕೇನು ಹೆಚ್ಚು ಆದ್ಯತೆ ನೀಡ್ತಾರಲ್ಲ ಅದನ್ನು ಪ್ರಾದೇಶಿಕತೆ ಅಂತ ಕರಿತೇವೆ. ಇದು ಕೆಲವೊಮ್ಮೆ ರಾಷ್ಟ್ರದ ಏಕತೆಗೆ ಸಹಕಾರಿಯಾಗಬಹುದು, ಆದರೆ ಕೆಲವೊಮ್ಮೆ ಅತಿರೇಕತೆಯಿಂದ ಪ್ರತ್ಯೇಕವಾದ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಕಾರಣವಾಗ್ತದೆ. ಅಂದರೆ ಇದು ನಮಗೆ ಒಮ್ಮೊಮ್ಮೆ ಒಳ್ಳೆಯದಾಗ್ಬೋದು, ಒಮ್ಮೊಮ್ಮೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಅಂತ ಹೇಳ್ತೇವೆ. ಇನ್ನು ಪ್ರಾದೇಶಿಕತೆ ಎನ್ನುವುದರಲ್ಲಿ ಸ್ಥಳೀಯ ಜನರು ತಮ್ಮ ಭಾಷೆ, ಸಂಸ್ಕೃತಿ, ಇತಿಹಾಸದ ಮೇಲೆ ಹೆಮ್ಮೆ ಪಡುವುದು, ತಮ್ಮ ಪ್ರದೇಶಕ್ಕೆ ವಿಕಾಸ ಮತ್ತು ಅಧಿಕಾರ ಬೇಕೆಂಬುದು ಒತ್ತಾಯಿಸುವುದು, ಇನ್ನು ಕೇಂದ್ರ ಸರ್ಕಾರದಿಂದ ಅಸಮರ್ಪಕ ನೈಜ ಮನ್ನಣೆ ಎಂದು ಭಾವಿಸುವುದು. ಅಂದರೆ ಕೇಂದ್ರ ಸರ್ಕಾರದಿಂದ ಅಸಮರ್ಪಕವಾದಂಥ ಅಧಿಕಾರವನ್ನು ಪಡೆದಿರ್ತಾರೆ ಇವರು. ಇನ್ನು ಪ್ರಾದೇಶಿಕ ಅಸಮಾನತೆ ಎಂದರೇನು? ಪ್ರಾದೇಶಿಕ ಅಸಮಾನತೆ ಎಂದರೆ ದೇಶದ ವಿವಿಧ ಭಾಗಗಳ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ಉಂಟಾಗುವ ವ್ಯತ್ಯಾಸಗಳು. ಕೆಲವು ರಾಜ್ಯಗಳು ಅಥವಾ ಜಿಲ್ಲೆಗಳು ವೇಗವಾಗಿ ಬೆಳೆಯುತ್ತಿರುವಾಗ ಇತರರು ಹಿಂದಿಕ್ಕಿರುತ್ತಾರೆ. ಅಂದ್ರೆ ಪ್ರಾದೇಶಿಕ ಅಸಮಾನತೆ ಅಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಾಗಿರ್ಬೋದು, ಕೆಲವೊಂದಿಷ್ಟು ಪ್ರದೇಶಗಳು ದೇಶದ ವಿವಿಧ ಭಾಗಗಳಿಗೆ ಸಂಬಂಧಪಟ್ಟಂಗಾಗಿರ್ಬೋದು, ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಂಗ, ಶೈಕ್ಷಣಿಕ ಮತ್ತು ಸಮಾಜದ ಬೆಳವಣಿಗೆಗೆ ಸಂಬಂಧಪಟ್ಟಂಗ ಏನಾದರೂ ವ್ಯತ್ಯಾಸ ಕಂಡು ಬಂದಂದ್ರೆ ಅದನ್ನು ಏನಾದರೂ ಬೇರೆ ರಾಜ್ಯದವ್ರು ನೋಡಿದಿರ್ತಿಕೋ ಅಂದ್ರೆ ಅಂಥ ರಾಜ್ಯಗಳನ್ನ ಹತ್ತಿಕ್ಕುವುದಕ್ಕೆ ಏನು ವ್ಯಕ್ತಪಡಿಸ್ತಾರಲ್ಲ ಇದು ಪ್ರಾದೇಶಿಕ ಅಸಮಾನತೆ ಕರಿತೇವೆ. ಉದಾಹರಣೆ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳಿರುವಾಗ ಬಳ್ಳಾರಿ ಅಥವಾ ಕಲಬುರಗಿಯಂತಹ ಪ್ರದೇಶಗಳಲ್ಲಿ ಉದ್ಯೋಗದ ಕೊರತೆ. ಮಹಾರಾಷ್ಟ್ರದ ಮುಂಬೈ, ಕಲಬುರಗಿ ಅಂತ ಪ್ರದೇಶಗಳಲ್ಲಿ ಉದ್ಯೋಗದ ಕೊರತೆ ಇರ್ತಿರ್ತದೆ, ಅಂಥದ್ದೊಂದಾಗಿರ್ತದೆ. ನೆಕ್ಸ್ಟ್ ಮಹಾರಾಷ್ಟ್ರದ ಮುಂಬೈ, ಪುಣೆ ಅಭಿವೃದ್ಧಿಯಾಗಿದೆಯಾದರೂ ವಿದರ್ಭ ಅಥವಾ ಮರಣಾಂತರ ಭಾಗಗಳು ಹಿಂದೆ ಉಳಿದಿವೆ. ಅಂದ್ರೆ ಮಹಾರಾಷ್ಟ್ರದೊಳಗೆ ಕೆಲವೊಂದಿಷ್ಟು ಪ್ರದೇಶಗಳು ಅಭಿವೃದ್ಧಿ ಹೊಂದಿವೆ, ಆದರೆ ಇನ್ನೊಂದಿಷ್ಟು ಕೆಲವು ಅದೇ ರಾಜ್ಯದೊಳಗೆ ಕೆಲವು ಜಿಲ್ಲೆಗಳೊಳಗೆ ಕೆಲವೊಂದಿಷ್ಟು ಭಾಗಗಳು ಏನೋ ಹಿಂದದಾವು. ಇಂಥವು ಒಂದಿಷ್ಟು ಉದಾಹರಣೆಗಳು ಕಾಣ್ತೇವೆ ನಾವು. ಇನ್ನು ಪ್ರಾದೇಶಿಕತೆ ಮತ್ತು ಅಸಮಾನತೆ ನಡುವೆ ಇರುವ ಸಂಬಂಧ. ಪ್ರಾದೇಶಿಕ ಅಸಮಾನತೆಗಳು ಪ್ರಾದೇಶಿಕತೆಯನ್ನು ಹುಟ್ಟುಹಾಕುತ್ತವೆ. ಅಂದ್ರೆ ಪ್ರಾದೇಶಿಕ ಅಸಮಾನತೆ ಅನ್ನೋದಲ್ಲ, ಇದು ಪ್ರಾದೇಶಿಕತೆ ಅಂದ್ರೆ ಅಸಮಾನತೆಯಿಂದಾಗಿ ಅದಲ್ಲ ಬೇರೆ ಬೇರೆ ಗುಂಪುಗಳನ್ನಾಗಿ ಹುಟ್ಟಾಗ್ತೈತೆ. ಇನ್ನು ಹಿಂದುಳಿದ ಪ್ರದೇಶದ ಜನರು ಅಭಿವೃದ್ಧಿಯ ಕೊರತೆಯಿಂದ ಅನ್ಯಾಯದ ಭಾವನೆಗಳಿಗೆ ಒಳಗಾಗ್ತಾರೆ. ಅಂದ್ರೆ ಒಂದಿಷ್ಟು ಪ್ರದೇಶಗಳು ಹಿಂದುಳಿದಿರ್ತಲ್ಲ ಅವರು ಅಭಿವೃದ್ಧಿ ಸಲುವಾಗಿ ಅಂದ್ರೆ ಕೊರತೆ ಇದ್ದ ಸಲಂದ ನಾವು ಅನ್ಯಾಯಕ್ಕೆ ಒಳಗಾಗೇವೆ ಅನ್ನೋ ಒಂದು ಭಾವನೆಗೆ ಒಳಗಾಗ್ತಾರೆ. ಇನ್ನು ಇದರಿಂದ ಪ್ರತ್ಯೇಕ ರಾಜ್ಯದ ಬೇಡಿಕೆ, ಸ್ಥಳೀಯ ರಾಜಕೀಯ ಪಕ್ಷಗಳ ಉದಯ ಇತ್ಯಾದಿಗಳು ನಡೀತಾವೆ. ಇಂಥ ಎಲ್ಲ ಮನೋಭಾವನೆಗಳು ಒಡೆಯುವುದರಿಂದ ಅವಾಗ ಏನಕ್ಕಂದ್ರೆ ಆಟೋಮೆಟಿಕ್ ಆಗಿ ಒಂದು ಬೇರೆ ರಾಜ್ಯರ ಮಾಡಿಕೊಡ್ರಿ, ಇಲ್ಲಾಂದ್ರೆ ಅಲ್ಲಿ ಆದಂಥ ಒಂದು ಸ್ವಂತ ಪಕ್ಷಗಳನ್ನ ಕಟ್ಟೋದು, ತಮ್ಮ ಮನ ಬಂದಂತೆ ಮಾಡ್ಕೊತ ಹೋಗ್ತಾರೆ. ಇದರಿಂದ ರಾಜಕೀಯ ಅರಾಜಕತೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರಾದೇಶಿಕತೆ ಮತ್ತು ಅಸಮಾನತೆ ನಡುವೆ ಇರುವ ಸಂಬಂಧಗಳು. ಪ್ರತ್ಯೇಕ ರಾಜ್ಯದ ಬೇಡಿಕೆ ಅಂತ ಮಾಡ್ಕೊಂಡೇವ್ರೆ. ಇನ್ನು ಅದೇ ರೀತಿ ಪ್ರಾದೇಶಿಕತೆಯ ಧನಾತ್ಮಕ ಹಾಗೂ ಋಣಾತ್ಮಕ ಪ್ರಮುಖ ಅಂಶಗಳು. ಧನಾತ್ಮಕ ಮತ್ತು ಋಣಾತ್ಮಕ ನೋಡಿದರೆ ಸ್ಥಳೀಯ ಹಿತಾಸಕ್ತಿಗೆ ಧ್ವನಿ ನೀಡುತ್ತದೆ, ರಾಷ್ಟ್ರದ ಏಕತೆಗೆ ಅಪಾಯ ಉಂಟು ಮಾಡ್ತದೆ. ಒಂದನೇದು ಧನಾತ್ಮಕವಾಗಿ ನೋಡಿದ್ರೆ ಸ್ಥಳೀಯ ಹಿತಾಸಕ್ತಿಗೆ ಧ್ವನಿ ನೀಡ್ತದೆ, ಆದ್ರೆ ರಾಷ್ಟ್ರದ ಏಕತೆಗೆ ಅಪಾಯವನ್ನು ಉಂಟು ಮಾಡ್ತದೆ ಋಣಾತ್ಮಕವಾಗಿ ನೋಡಿದರೆ. ಇನ್ನು ಸಂಸ್ಕೃತಿಯ ಸಂರಕ್ಷಣೆಯ ಸಹಾಯ. ಅದೇ ರೀತಿ ನೋಡಿದ್ರೆ ಇತರೆ ಭಾಷೆಯ ಸಂಸ್ಕೃತಿಯ ವಿರೋಧ ಉಂಟು ಮಾಡ್ತದೆ. ಒಂದನೇದು ಧನಾತ್ಮಕವಾಗಿ ನೋಡಿದ್ರೆ ಸಂಸ್ಕೃತಿಯ ಸಂರಕ್ಷಣೆ ಮಾಡ್ತಾ ಅಂತ ಹೇಳ್ತಾರೆ, ಆದ್ರೆ ಋಣಾತ್ಮಕವಾಗಿ ನೋಡಿದ್ರೆ ಅಲ್ಲಿನ ಭಾಷೆ ಮತ್ತು ಸಂಸ್ಕೃತಿಯನ್ನು ವಿರೋಧ ಮಾಡ್ತಾ ಅಂತ ಹೇಳ್ತಾರೆ. ಅಂದ್ರೆ ಇದು ದೇಶಕ್ಕೆ ಸಂಬಂಧಪಟ್ಟಂಗಾದ್ರೆ ಸಂಸ್ಕೃತಿ ರಕ್ಷಣೆ ಮಾಡ್ತದೆ, ಅದೇ ಪ್ರಾದೇಶಿಕವಾಗಿ ನೋಡಿದ್ರೆ ವಿರೋಧ ಮಾಡ್ತಾ ಅಂತ ಹೇಳ್ತಾರೆ. ಇನ್ನು ಅಭಿವೃದ್ಧಿಗೆ ಒತ್ತಾಯ, ಪ್ರತ್ಯೇಕತೆವಾದದ್ದು ಆದರೆ ಹಿಂಸಾಚಾರಕ್ಕೆ ಕಾರಣವಾಗ್ತದೆ. ಪ್ರಾದೇಶಿಕವಾಗಿ ಧನಾತ್ಮಕವಾಗಿ ನೋಡಿದ್ರೆ ಅಭಿವೃದ್ಧಿಗೆ ಒತ್ತಾಯ ಮಾಡ್ತದೆ, ಅಂದ್ರೆ ಅಭಿವೃದ್ಧಿ ಮಾಡೋಕ್ಕೆ ಇದು ಪ್ರೋತ್ಸಾಹ ನೀಡ್ತದೆ. ಅದೇ ರೀತಿ ಋಣಾತ್ಮಕವಾಗಿ ನೋಡಿದ್ರೆ ಅಂದ್ರೆ ಪ್ರಾದೇಶಿಕವಾಗಿ ಹಿಂಸಾಚಾರ, ಅತ್ಯಾಚಾರ ಇತ್ಯಾದಿ ಅಂತ ಅಂಶಗಳಿಗೆ ಕಾರಣವಾಗ್ತೈತೆ. ಇನ್ನು ಪ್ರಾದೇಶಿಕ ಅಸಮಾನತೆಯ ಪ್ರಮುಖ ಕಾರಣಗಳು. ಐತಿಹಾಸಿಕ ನಿರ್ಲಕ್ಷ್ಯ ಬಗ್ಗೆ ನೋಡ್ಕೊತ ಹೋದ್ರೆ ಕೆಲ ಭಾಗಗಳಿಗೆ ಬ್ರಿಟಿಷ್ ಆಡಳಿತದಲ್ಲಿಯೇ ಕಡಿಮೆ ಮಹತ್ವ, ಅಂದ್ರೆ ಬ್ರಿಟಿಷ್ ಆಡಳಿತ ಇದ್ದಾಗಲೇ ಒಂದಿಷ್ಟು ಭಾಗಗಳಿಗೆ ನಾವು ಕಡಿಮೆ ಮಹತ್ವ ಕೊಡ್ತಿದ್ದೇವೆ. ಇನ್ನು ಅಸಮರ್ಪಕ ಬಂಡವಾಳ ಹೂಡಿಕೆ, ಅಂದ್ರೆ ಕೈಗಾರಿಕೆಗಳು ಕೆಲ ನಗರಗಳಲ್ಲೇ ಕೇಂದ್ರೀಕೃತವಾಗಿ, ಅಂದ್ರೆ ಯಾವ ಪ್ರದೇಶಗಳು ಬೆಳವಣಿಗೆ ಹೊಂದ್ಯವಲ್ಲ ಅಂಥ ಪ್ರದೇಶದಲ್ಲಿ ಅಷ್ಟೇ ಕೈಗಾರಿಕೀಕರಣ ಅಭಿವೃದ್ಧಿ ಆಗೈತಿ.
ಇನ್ನು ಶಿಕ್ಷಣ ಮತ್ತು ಆರೋಗ್ಯದ ಕೊರತೆ. ಹಿಂದುಳಿದ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಐತಿ. ಇನ್ನು ಪ್ರಾಕೃತಿಕ ಸಂಪತ್ತಿನ ದುರುಪಯೋಗ ಮಾಡೋದಾದ್ರೆ, ಸಂಪತ್ತು ಇದ್ದರೂ ಸ್ಥಳೀಯರಿಗೆ ಪ್ರಯೋಜನವಾಗುವುದಿಲ್ಲ. ಅಂದ್ರೆ ಒಂದಿಷ್ಟು ಕಡೆ ಪ್ರಾಕೃತಿಕವಾಗಿ ಸಂಪತ್ತು ಐತಿ, ಆದ್ರೆ ಸ್ಥಳೀಯರಿಗೆ ಅದನ್ನು ಉಪಯೋಗ ಮಾಡಕ್ಕೆ ಬರಲ್ಲ ಮತ್ತು ಅದನ್ನು ಅವ್ರಿಗೆ ಮಾಡುವಂಥ ಪರಿಹಾರನೂ ಗೊತ್ತಿಲ್ಲ. ಇನ್ನು ಪರಿಹಾರ ಮಾರ್ಗಗಳು. ಪ್ರಾದೇಶಿಕ ಸಮತೋಲನ ಅಭಿವೃದ್ಧಿ ಯೋಜನೆಗಳು. ಒಂದನೇದು ಬೆಲ್ಟ್, ನೆಕ್ಸ್ಟ್ ಬ್ಯಾಂಕ್, ಉದ್ಯಮ ವಲಯಗಳು ಹಿಂದುಳಿದ ಪ್ರದೇಶಗಳಿಗೆ ನೀಡುವುದು. ಅಂದ್ರೆ ಪ್ರಾದೇಶಿಕ ಸಮತೋಲನ ಮಾಡ್ಬೇಕಂದ್ರೆ ಒಂದನೇದ್ದು ಅತ್ಯುತ್ತಮವಾದಂಥ ಪೂರೈಕೆಯಾದಂಥ ಬ್ಯಾಂಕ್ಗಳಾಗಿರಬೇಕು ಮತ್ತು ಮೂಲಭೂತ ಸೌಕರ್ಯಗಳು ನೀಡಬೇಕು, ಅಂಥ ಹಿಂದುಳಿದ ಪ್ರದೇಶಗಳು ನೀಡಬೇಕು. ಅದಾದ್ಮೇಲೆ ಜಲ ವಿತರಣಾ ಸಮತ್ವ. ಬೃಹತ್ ಯೋಜನೆಗಳು ಎಲ್ಲ ಪ್ರದೇಶಗಳಿಗೂ ಲಾಭವಾಗುವಂತೆ ಮಾಡುವುದು. ಅಂದರೆ ಜಲ ವಿತರಣೆ ಎಲ್ಲ ಪ್ರದೇಶಗಳಿಗೂ ಮಾಡಬೇಕು. ಇನ್ನು ಸ್ಥಳೀಯ ಆಡಳಿತ ವ್ಯವಸ್ಥೆಯ ಬಲವರ್ಧನೆ. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಿಗೆ ಹೆಚ್ಚು ಅಧಿಕಾರವನ್ನು ನೀಡಬೇಕು. ಇನ್ನು ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಸೇವೆಗಳ ಸುಧಾರಣೆ. ಅಂದರೆ ಹಿಂದುಳಿದ ಪ್ರದೇಶದಲ್ಲಿ ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ಮತ್ತು ಕಡ್ಡಾಯ ಆಸ್ಪತ್ರೆ ವ್ಯವಸ್ಥೆಯನ್ನು ನೀಡ್ತಿರ್ಬೇಕ್ರಿ. ಅಂದ್ರೆ ಇದರಿಂದ ಹಿಂದುಳಿದ ಪ್ರದೇಶಗಳು ಅಭಿವೃದ್ಧಿ ಹೊಂದ್ತಾವ. ಇನ್ನು ಸಾರಾಂಶವನ್ನು ನೋಡ್ಕೊತ ಹೋದ್ರೆ, ಪ್ರಾದೇಶಿಕತೆ ಒಂದು ಸಹಜ ಭಾವನೆಯಾಗಿದ್ದು ಜನರ ಸ್ಥಳೀಯ ಅಸ್ತಿತ್ವ, ಸಂಸ್ಕೃತಿ ಮತ್ತು ಹಿತಾಸಕ್ತಿಯ ಪ್ರತಿನಿಧಿಸ್ತದೆ. ಆದರೆ ಇದು ಅತಿರೇಕವಾದರೆ ದೇಶದ ಏಕತೆಗೆ ಧಕ್ಕೆಯಾಗಬಹುದು. ಪ್ರಾದೇಶಿಕ ಅಸಮಾನತೆಗಳನ್ನು ತಡೆಯುವ ಪ್ರಯತ್ನವೇ ಒಟ್ಟಾರೆ ರಾಷ್ಟ್ರೀಯ ಏಕತೆಗೆ ಸಹಕಾರಿಯಾಗ್ತದೆ. ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಪ್ರಾದೇಶಿಕ ಅಸಮಾನತೆಯನ್ನು ತಡೆದೇವು ಅಂದ್ರೆ ರಾಷ್ಟ್ರದ ಏಕತೆ ಆಕೈತೆ ಹೇಳ್ತೇವೆ ರೀ. ಇನ್ನು ಎರಡನೇದಾಗಿ ನೋಡಿದಾದ್ರೆ, ಸ್ವತಂತ್ರ ನಂತರದ ಭಾರತದ ವಿದೇಶಾಂಗ ನೀತಿಯ ಕುರಿತು ತಿಳಿಸಿ. ಅಂದ್ರೆ ಸ್ವತಂತ್ರ ಬಂದ ನಂತರ ಭಾರತ ವಿದೇಶಾಂಗ ನೀತಿ ಯಾವ ರೀತಿ ಐತೆ ಅನ್ನೋದ್ರ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಪರಿಚಯ ನೋಡೋಣ್ರಿ. ಸ್ವಾತಂತ್ರ್ಯ ಗಳಿಸಿದ 1947ರ ನಂತರ ಭಾರತವು ತನ್ನ ವಿದೇಶಾಂಗ ನೀತಿಯನ್ನು ಅಹಿಂಸೆ, ಶಾಂತಿ, ಪರಸ್ಪರ ಗೌರವ, ಅತಂತ್ರತೆ ಎಂಬ ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ರೂಪಿಸಿತು. ಈ ನೀತಿಯ ಮೂಲ ಆಧಾರ ಶಿಲ್ಪಿಯಾಗಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಗುರುತಿಸಲ್ಪಡುತ್ತಾರೆ. ಅಂದ್ರೆ 1947ರ ನಂತರ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ವಿದೇಶಾಂಗ ನೀತಿಯಲ್ಲಿ ಅಹಿಂಸೆ, ಶಾಂತಿ, ಪರಸ್ಪರ ಗೌರವ ಮತ್ತು ಕುತಂತ್ರದ ವ್ಯವಹಾರನ ಯಾವ ಇಟ್ಕೊಂಡಿಲ್ಲ. ಇಂಥ ತತ್ವಗಳ ಆಧಾರದ ಮ್ಯಾಗ ನಾವು ವಿದೇಶಾಂಗ ನೀತಿಯನ್ನು ರಚಿಸೇವಿ. ಇದಕ್ಕೆ ಮುಖ್ಯ ವ್ಯಕ್ತಿಯನ್ನಾಗಿ ಮತ್ತು ಆಧಾರ ಶಿಲ್ಪಿಯಾಗಿ ಜವಾಹರಲಾಲ್ ನೆಹರುವನ್ನು ಗುರುತಿಸಲ್ಪಡ್ತೇವೆ. ಭಾರತ ವಿದೇಶಾಂಗ ನೀತಿಯ ಮುಖ್ಯ ತತ್ವಗಳು ಏನೇನದಾವ ನೋಡಿದ್ರೆ, ಅತಂತ್ರ ನೀತಿ ಅಂದ್ರೆ ಕುತಂತ್ರ ನೀತಿಗಳು ನಂಬಲಿಲ್ಲ. ಶೀತ ಯುದ್ಧದ ಸಮಯದಲ್ಲಿ ಅಮೆರಿಕ ಹಾಗೂ ಸೋವಿಯತ್ ಯೂನಿಯನ್ ಎಂಬ ಎರಡು ಬಲವಾದ ಶಕ್ತಿಗಳ ಜೊತೆ ಹೊಂದಾಣಿಕೆ ಅಥವಾ ವಿರೋಧವಿಲ್ಲದೆ ಸ್ವತಂತ್ರ ನಿಲುವು. ಅಂದ್ರೆ ಯಾರ ಜೊತೆ ಹೊಂದಾಣಿಕೆ ಅಲ್ಲರೆ ಅಂದ್ರೆ ಒಟ್ಟ ನಾವು ನ್ಯೂಟ್ರಲ್ ಆಗಿ ನಿಂತ್ಬಿಡೋದು. ಭಾರತವು ಅತ್ಯಂತ ಅತಂತ್ರ ರಾಷ್ಟ್ರಗಳ ಸಂಘಟನೆ ಅಂದ್ರೆ ಕುತಂತ್ರ ರಾಷ್ಟ್ರಗಳ ಸಂಘಟನೆಗೆ ಮುಂಚೂಣಿ ಆಗಿರುವುದಿಲ್ಲ. ಶಾಂತಿಯುತ ಸಹವಾಸ. ಪಂಚಶೀಲ ತತ್ವಗಳನ್ನು ಅನುಸರಿಸಿ ಎಲ್ಲ ದೇಶಗಳ ಜೊತೆ ಶಾಂತಿಯುತ ಸಹವಾಸ. ಈ ತತ್ವಗಳು 1954ರಲ್ಲಿ ಭಾರತ ಚೀನಾ ಒಪ್ಪಂದದ ಭಾಗವಾಗಿಯೂ ರೂಪಿತವಾದವು. ಅಂದ್ರೆ ಭಾರತ ಮತ್ತು ಚೀನಾ ಒಪ್ಪಂದ ಮಾಡ್ಕೊಂಡಲ್ರಿ, ಅವಾಗ ರೂಪವಾಗಿರೋದು. ವಿವಾದಗಳ ಶಾಂತಿಯುತ ಪರಿಹಾರ. ಯಾವುದೇ ಅಂತಾರಾಷ್ಟ್ರೀಯ ತೊಂದರೆಗಳನ್ನು ಯುದ್ಧವಿಲ್ಲದೆ ಸಂವಾದ ಹಾಗೂ ಸಂಯಮದ ಮೂಲಕ ಪರಿಹರಿಸುವುದು. ಅಂದ್ರೆ ವಿದೇಶದೊಳಗೆ ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದಾಗ ಯಾವುದೋ ತೊಂದರೆ ಆಯ್ತು ಅಂತ ತಿಳ್ಕೊರಿ, ಅದನ್ನು ಯುದ್ಧ ಮಾಡಲಾರೆ ಹಾಗೆ ಶಾಂತಿಯಿಂದ ಸಂವಾದಿಸುವುದು. ಅಂತಾರಾಷ್ಟ್ರೀಯ ಸಹಕಾರ. ವಿಶ್ವಶಾಂತಿ, ವಿಶ್ವಸಂಸ್ಥೆಗಳ ಬಲವರ್ಧನೆ ಮತ್ತು ವಿಶ್ವ ಸಮುದಾಯದ ಒಟ್ಟಾರೆ ಹಿತಾಸಕ್ತಿಗಾಗಿ ಸಹಕಾರ. ಅಂತಾರಾಷ್ಟ್ರೀಯ ಸಹಕಾರ ಅಂದ್ರೆ ವಿಶ್ವದಲ್ಲಿ ಶಾಂತಿ ಮತ್ತು ಬಲವರ್ಧನೆ ಮತ್ತು ಹಿತಾಸಕ್ತಿಯನ್ನು ಕಾಪಾಡೋದು ಏನು ಮಾಡ್ತಾರೆ, ಇದು ಅಂತಾರಾಷ್ಟ್ರೀಯ ಸಹವರ್ಧನತೆ. ಇನ್ನು ವಿಕಸಿತ ರಾಷ್ಟ್ರಗಳೊಂದಿಗೆ ಸ್ನೇಹಪೂರ್ಣ ಸಂಬಂಧ. ವಿಶ್ವದ ಎಲ್ಲ ರಾಷ್ಟ್ರಗಳೊಂದಿಗೆ ಆರ್ಥಿಕ, ತಂತ್ರಜ್ಞಾನ, ರಾಜಕೀಯ, ತಾಂತ್ರಿಕತೆ ಸಂಬಂಧಗಳ ಬೆಳವಣಿಗೆ. ಅಂದರೆ ವಿಕಸಿತ ರಾಷ್ಟ್ರಗಳ ಸ್ನೇಹ ಸಂಪೂರ್ಣ ಮಾಡೋದಾದ್ರೆ ವಿಶ್ವದ ಎಲ್ಲ ರಾಷ್ಟ್ರಗಳೊಂದಿಗೆ ಆರ್ಥಿಕ, ತಂತ್ರಜ್ಞಾನ ಮತ್ತು ಸಾಮಾಜಿಕ, ರಾಜಕೀಯ ಎಲ್ಲ ರೀತಿಯ ಸಂಬಂಧಗಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸುತ್ತಾ ಹೋಗ್ಬೇಕು. ಇನ್ನು ಪ್ರಮುಖ ಹಂತಗಳು ನೋಡ್ಕೊತ ಹೋದ್ರೆ, ಒಂದನೇದು ನೆಹರು ಯುಗ 1947ರಿಂದ 1964 ಅತಂತ್ರ ನೀತಿಯ ಆರಂಭ. ಇನ್ನು NAM ಸ್ಥಾಪನೆ. ಬೆಲ್ಗಾರ್ಡ್ 1961 ಚೀನಾ ಭಾರತ ಸ್ನೇಹ, ಆದರೆ 1962ರ ಯುದ್ಧದಿಂದ ಹಿನ್ನಡೆ. ಅದಾದ್ಮೇಲೆ ಆಫ್ರಿಕಾ ಏಷ್ಯಾ ರಾಷ್ಟ್ರಗಳೊಂದಿಗೆ ಬಂಧುತ್ವದ ಬೆಳವಣಿಗೆ. ಇನ್ನು ಇಂದಿರಾ ಗಾಂಧಿ ಕಾಲ 1966ರಿಂದ 1977 ಸೋವಿಯತ್ ಯೂನಿಯನ್ ಜೊತೆಗೆ ಒಡನಾಟ. 1971ರ ಭಾರತ ಪಾಕಿಸ್ತಾನದ ಯುದ್ಧ, ಬಾಂಗ್ಲಾದೇಶ್ ನಿರ್ಮಾಣ, ಶಕ್ತಿಶಾಲಿ ರಾಷ್ಟ್ರವಾಗಿ ಭಾರತದ ಸ್ಥಾನ ಬಲವರ್ಧನೆ. ಅಂದ್ರೆ ಅವಾಗ ನಮಗೆ ಶಕ್ತಿಶಾಲಿ ರಾಷ್ಟ್ರ ಅಂತೇಳಿ ಸ್ಥಾನ ಕೊಡ್ತಾರೆ. ಶೀತ ಯುದ್ಧದ ನಂತರ ಕಾಲ 1991ರ ಬಳಿಕ. 1991ಕ್ಕಿಂತ ಮುಂಚೆ ಶೀತ ಯುದ್ಧ ನಡೀತದ್ರಿ. ಅದರ ನಂತರ 1991ರ ನಂತರ ಏನು ನಡೀತದೆ, ಶೀತ ಯುದ್ಧದ ನಂತರದ ಕಾಲ ಅಂತ ಬರ್ತದೆ. ಇಲ್ಲಿ LPG ಯೋಜನೆ ಜಾರಿ ತಗೊಂಬರ್ತಾರೆ. ಜಾಗತೀಕರಣದ ಪರಿಣಾಮವಾಗಿ ಆರ್ಥಿಕ ಸಂಬಂಧಗಳು ಪ್ರಮುಖವಾಗಿದ್ದವು. ಅಮೆರಿಕ, ಯುರೋಪ್, ಚೀನಾ, ಜಪಾನ್, ರಷ್ಯಾ, ಇಸ್ರೇಲ್ ಇತ್ಯಾದಿಗಳೊಂದಿಗೆ ಹೊಸ ಒಡನಾಟ.
ಇನ್ನು ಪರಮಾಣು ಪರೀಕ್ಷೆಗಳು 1998 ಪೋಖ್ರಾನ್ 2 ಈ ಪರಮಾಣು ಪರೀಕ್ಷೆ ನಡೀತದೆ ರೀ. ಅದು ಭಾರತೀಯ ಕಠಿಣತೆ ಮತ್ತು ರಾಷ್ಟ್ರ ಸ್ವಾಭಿಮಾನದ ಬಲವರ್ಧನೆಗೆ ಕಾರಣ ಆಕೈತ್ರಿ ಅದು. ಇನ್ನು 21ನೇ ಶತಮಾನದಲ್ಲಿ ಆ್ಯಕ್ಟ್ ಈಸ್ಟ್ ಪಾಲಿಸಿ ಏಷ್ಯನ್ ರಾಷ್ಟ್ರಗಳ ಜೊತೆ ವ್ಯಾಪಾರ ಸಾಮರಸ್ಯ ಅಂದ್ರೆ ಅಧಿಕ ಆಮದು ಮತ್ತು ರಫ್ತು ಒಂದು ಒಪ್ಪಂದ ನಡೀತದೆ ಇಲ್ಲಿ. ನಿಹಾಗ್ ಬಾರ್ಡ್ಹುಡ್ ಫಸ್ಟ್ ಪಾಲಿಸಿ ಪಾಕಿಸ್ತಾನ ಹೊರತುಪಡಿಸಿ ಸೌಹಾರ್ದಪೂರ್ಣ ನೆರೆಹೊರೆಯ ನೀತಿ ಅಂದ್ರೆ ಪಾಕಿಸ್ತಾನವನ್ನು ಬಿಟ್ಟು ಉಳಿದ ಎಲ್ಲ ರಾಷ್ಟ್ರಗಳೊಂದಿಗೆ ಸೌಹಾರ್ದತೆಯನ್ನು ಮೂಡಿಸ್ತೇವೆ. ವಿಶ್ವಾದ್ಯಂತ ಭಾರತೀಯರಿಗೆ ಆದ ಮಾನ್ಯತೆ ಹೆಚ್ಚಳ, ಅದಾದ್ಮೇಲೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಮುಂತಾದ ಪರಿಸರ ಸಂಬಂಧಿತ ಮುಖಂಡತ್ವ ಅಂದ್ರೆ ಪರಿಸರಕ್ಕೆ ಒಳ್ಳೆ ಆಗುವಂಥ ಕಾರ್ಯಗಳನ್ನು ಜಾರಿಗೆ ತಂಬರ್ದ್ರಿ. ಇನ್ನು ಭಾರತವು ಸೇರಿದ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಯ ಪಾತ್ರ UN ಯುನೈಟೆಡ್ ನೇಷನ್ ಸ್ಥಾಪನೆಯಿಂದಲೂ ಸದಸ್ಯ ಶಾಂತಿ ಪಡೆ ದಳಗಳಲ್ಲಿ ಸಕ್ರಿಯ ಅಂದ್ರೆ UN ಜೊತೆ ಸ್ಥಾಪನೆಯಾಗಿಂದ ಸದಸ್ಯತ್ವ ಐತಿ, ಶಾಂತಿ ಪಡೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೊಂಟೈತಿ. ಇನ್ನು ನಾನ್ ಎಲಿಜಿಡ್ ಮೂವ್ಮೆಂಟ್ NAM ಸ್ಥಾಪಕ ರಾಷ್ಟ್ರ ಶಾಂತಿಯ ದೂತದಂತೆ ಪಾತ್ರ. ಇನ್ನು ಸಾರ್ಸ್ ದಕ್ಷಿಣ ಏಷ್ಯಾ ಸಹಕಾರ ಸಂಘಟನೆ ಸ್ಥಾಪಕ ರಾಷ್ಟ್ರ ಇದು. WTO IMF ವರ್ಲ್ಡ್ ಬ್ಯಾಂಕ್ ಆರ್ಥಿಕ ಅಭಿವೃದ್ಧಿಗೆ ಸಹಕಾರದ ಸಂಘಟನೆಗಳ ಸದಸ್ಯ. ನೆಕ್ಸ್ಟ್ BRICS ಬ್ರೆಜಿಲ್, ರಷ್ಯಾ, ಭಾರತ್, ಚೀನಾ, ದಕ್ಷಿಣ ಆಫ್ರಿಕಾ ಹೊಸ ಶಕ್ತಿಗಳ ಗುಂಪು. ಇದೊಂದು ಶಕ್ತಿಗಳ ಗುಂಪನ್ನು ಸ್ಥಾಪನೆ ಮಾಡ್ಕೊತಾರೆ. ಇನ್ನು ಇವರ ಬಗ್ಗೆ ಸಾರಾಂಶ ನೋಡೋದಾದ್ರೆ ಭಾರತದ ವಿದೇಶಾಂಗ ನೀತಿ ಶಾಂತಿ, ಅತಂತ್ರತೆ ಮತ್ತು ಸಹಬಾಳ್ವೆಯ ತತ್ವಗಳ ಮೇಲೆ ಆಧಾರಿತವಾಗಿದೆ. ಇದು ರಾಷ್ಟ್ರದ ಗಂಭೀರತೆ, ತಾತ್ವಿಕ ನಿಲುವು ಮತ್ತು ಜಗತ್ತಿನಲ್ಲಿ ಭಾರತದ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಇದು ಭಾರತವು ಶಾಂತಿಯ ದೂತವಾಗಿಯೂ ಅಭಿವೃದ್ಧಿ ಸಹಯೋಗಿಯಾಗಿಯೂ ವಿಶ್ವದಲ್ಲಿ ತನ್ನ ಸ್ಥಾನವನ್ನು ಸದೃಢಪಡಿಸುತ್ತದೆ. ಅಂದ್ರೆ ಭಾರತ ವಿದೇಶಾಂಗ ನೀತಿಯೊಳಗೆ ಹೆಂಗೈತಿ, ಅದರ ತಂತ್ರ ಮತ್ತು ಅದರ ನೀತಿ ಶಾಂತಿ ಯಾವ್ಯಾವ ರೀತಿ ಐತಿ ಮತ್ತು ಅದು ಯಾವ್ದ್ರ ಮ್ಯಾಗ ಅವಲಂಬಿತವಾಗೈತಿ ಮತ್ತು ಯಾವುದರ ಮ್ಯಾಗ ಪರಿಣಾಮ ಬೀರತೈತಿ ಅನ್ನೋದ್ರ ಬಗ್ಗೆ ಇದರೊಳಗೆ ನಾವು ದೀರ್ಘವಾಗಿ ನೋಡ್ಕೊತ ಹೋಗ್ತೀವಿ. ಇಲ್ಲಿಗೆ ನಮ್ಮ ಇವತ್ತಿನ ಈ ಕ್ಲಾಸನ್ನು ಮುಗಿಸೋಣ. ಧನ್ಯವಾದಗಳೊಂದಿಗೆ. ಯಾರ್ಯಾರು ನಮ್ಮ SM ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನಮ್ಮ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳೊಂದಿಗೆ.